7ನೇ ವರ್ಷದಲ್ಲಿ ವಿಶ್ವವಿದ್ಯಾಲಯದಲ್ಲಿ ದಿವಂಗತ ವಿಠ್ಠಲ್ ಹೇರೂರವರ ಹೋರಾಟದ ಮೂಲಕ, ಅವರ ಮನವಿಯ ಮೂಲಕ, ಅವರು ಮುಖ್ಯ ಸಚೇತಕರಾಗಿದ್ದರು ಆ ಸಮಯದಲ್ಲಿ. ಅವರೆಲ್ಲ ಪ್ರಯತ್ನ ಮಾಡಿ ನಾವೆಲ್ಲ ಸಹಕಾರ ಮಾಡಿ ಎಲ್ಲರೂ ಕೂಡ್ಕೊಂಡು ಇದೊಂದು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಪೀಠ ಆಗಬೇಕು ಅಂಥೇಳಿ ನಮ್ಮ ಬಹುದಿನಗಳ ಬೇಡಿಕೆ ಇದೆ ಅಂಥೇಳಿ ಸರ್ಕಾರದ ಮನವೊಲಿಸಿ ನಾವು ಸ್ಥಾಪನೆ ಮಾಡಿದ್ದೇವೆ. ಆಮೇಲೆ ಇಲ್ಲಿ ಅವರಿಗೆ ನಿರಂತರವಾಗಿ ಯಾವುದೇ ಚಟುವಟಿಕೆ ಇಲ್ಲಿ ಆಗಿರಲಿಲ್ಲ. ಮತ್ತು ಇದು ಪೂರ ಇಲ್ಲಿ ಚಟುವಟಿಕೆಗಳು ಇರಲಾರ್ದಕ್ಕಾಗಿ ಇಲ್ಲಿ ಪೂರ ಬಿಲ್ಡಿಂಗ್ ಬಿರುಕು ಬಿಚ್ಚಿದ್ದು, 75 ಲಕ್ಷ ಖರ್ಚು ಮಾಡಿ ಬಿಲ್ಡಿಂಗ್ ಆಗಿನ ಕಾಲಕ್ಕೆ ಒಳ್ಳೆಯ ಒಂದು ಸುಸಜ್ಜಿತ ಬಿಲ್ಡಿಂಗ್ ಆದರೂ ಕೂಡ ಚಟುವಟಿಕೆ ಇಲ್ಲದಕ್ಕಾಗಿ ಮಳೆಯ ನೀರು ನಿಂತು ಮತ್ತು ಹುಲ್ಲುಗಿಲ್ಲು ಬೆಳೆದು ಪೂರ ಬಿಲ್ಡಿಂಗೇ ಬೀಳ್ತಕ್ಕಂಥ ಸ್ಥಿತಿಯಲ್ಲಿದ್ದಿತ್ತು. ಅವಕ್ಕೆ ನಾನು ಮೊನ್ನೆ ಅಧಿವೇಶನದಲ್ಲಿ ಇದರ ಸ್ಥಿತಿಗತಿಯ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಾಗ ಹರಿಬರಿಯಿಂದ ಸುಣ್ಣ ಬಣ್ಣ ಮಾಡಿದ್ದಾರೆ. ಅದು ಕೆಲವು ಪೋರ್ಷನ್ಗಳಲ್ಲಿ ಎಲ್ಲ ಬಿರುಕು ಬಿಚ್ಚಿವೆ. ಅದು ಸರ್ಕಾರಕ್ಕೆ ಉತ್ತರ ಕೊಡಬೇಕಲ್ಲ ಎಂಬ ಒಂದೇ ಒಂದು ನಾಯಿಗಳೆಲ್ಲ ಮನ್ಕೊಂಡಿರ್ತಾವೆ ಹೊರಗಡೆ. ಇದರ ಸ್ಥಿತಿ ಸರಿಯಾಗಿಲ್ಲ ಅಂತ ಹೇಳಿದಾಗ ತಕ್ಷಣ ಅವರು ನಿದ್ದೆಯಿಂದ ಎಚ್ಚರಿಯಾಗಿ ಅದು ಸುಣ್ಣ ಬಣ್ಣ ಹಚ್ಚಿದ್ದಾರೆ ಮೇಲ್ನೋಟಕ್ಕೆ. ಇದು ಎಲ್ಲ ಕಡೆ ಅದು ಒಂದು ಅದು ಎಲ್ಲೆಲ್ಲಿ ಕ್ರ್ಯಾಕ್ ಅವು ಸರಿಪಡಿಸ್ಬೇಕು. ಮತ್ತು ಈ ಬಿಲ್ಡಿಂಗ್ ಮುಂದೆ ಒಳ್ಳೆಯ ಸುಸಜ್ಜಿತವಾದ ಬಿಲ್ಡಿಂಗ್ ಆಗಬೇಕು. ನಮ್ಮೆಲ್ಲ ಸಮಾಜದವರಿಗೆ ಮತ್ತು ಇನ್ನಿತರ ಎಲ್ಲ ಧರ್ಮದವರು ಕೂಡ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಕ್ಕಂಥ ರೀತಿಯಲ್ಲಿ ಇದು ಒಂದು ಒಳ್ಳೆಯ ಕೆಲಸ ಇವರು ವಿ ಸಿ ಅವರು ಮಾಡಬೇಕು. ಬಹುಶಃ ವಿ ಸಿ ಅವ್ರ ಇಂಟ್ರೆಸ್ಟ್ ತೋರಿದ ಕೆಲಸಗಳು ಮಾಡಬೇಕು. ಅವರಿಗೆ ಬಹುಶಃ ಅವರೇನು ಬೋಧನೆ ಮಾಡೋರಲ್ಲ, ಅಡ್ಮಿನಿಸ್ಟ್ರೇಟರ್ ಕೆಲಸಗಳು ಮಾಡ್ಕೊಂಡು ಹೋಗೋರು. ಇವೆಲ್ಲ ಅಧ್ಯಯನ ಪೀಠಗಳ ಸ್ಥಿತಿಗತಿ ಏನು, ಅಧ್ಯಯನ ಪೀಠಕ್ಕೆ ದುಡ್ಡು ಎಷ್ಟಿದೆ, ಆ ದುಡ್ಡಿನಲ್ಲಿ ಏನು ಕೆಲಸಗಳು ನಡೆದಿವೆ, ಇನ್ನಿತರ ಕಾರ್ಯಚಟುವಟಿಕೆ ಏನಾಗಬೇಕು ಅನ್ನೋದು ಯಾವುದೋ ಗೋಜಿಗೆ ಅವ್ರು ಹೋಗಲಿಲ್ಲ. ಸುಮಾರು 2017 ನೆನೆಗುದಿಗೆ ಬಿದ್ದೇವೆ. ನಾನು ಮೊನ್ನೆ ಮಂತ್ರಿಗಳಿಗೆ ಹೇಳಿದೆ, ಕೆಲವು ಪೀಠಕ್ಕೆ ನೀವು 2 ಕೋಟಿ ಕೊಟ್ಟಿದ್ದೀರಿ, ಕೆಲವು ಪೀಠಕ್ಕೆ ದುಡ್ಡೇ ಕೊಟ್ಟಿಲ್ಲ, ಕೆಲವು ಪೀಠಕ್ಕೆ 50 ಲಕ್ಷನೇ ಕೊಟ್ಟಿರಿ. ಅವರು ಉತ್ತರದಲ್ಲಿ ಹೇಳ್ತಾರೆ ಪೀಠೋಪಕರಣಗಳು ಇನ್ನಿತರ ಸಿಬ್ಬಂದಿ ಖರ್ಚಿಗೆ ನಾವು ಖರ್ಚು ಮಾಡಿ. ಸಿಬ್ಬಂದಿ ಖರ್ಚು ಮಾಡಿ ಕುಂತರು ಏನು ಪ್ರಯೋಜನ? ಇಲ್ಲಿ ತನಕ ಒಂದೇ ಒಂದು ಸಭೆ ಕರೆದಿಲ್ಲ, ಒಂದೇ ಒಂದು ಸಲಹಾ ಸಮಿತಿಗಳು ಇವರು ಕರೆದವರು ಸಲಹೆಗಳು ತೆಗೆದುಕೊಂಡಿಲ್ಲ. ಕೇವಲ ಕಾಟಾಚಾರಕ್ಕಾಗಿ 21 ತಾರೀಕು ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ ಇಲ್ಲಿ ಅದೇ ಅಂತೇಳಿದೆ. ಅವರವರೇ ಮಾತಾಡ್ಕೊಂಡು ಅವ್ರವ್ರ ಬಲ್ಲೇ ಅದು ಹೊರಗಡೆ ಬರಲೇ ಇಲ್ಲ, ಯಾರಿಗೆ ಗೊತ್ತೇ ಇಲ್ಲ, ನಮಗೆ ಗೊತ್ತಿಲ್ಲ ಇಲ್ಲಿ ಏನು ಕೆಲಸಗಳು ಮಾಡ್ತಾರೆ. ಮತ್ತು ಇಲ್ಲಿ ತನಕ ಐ ಆಮ್ ನಾಟ್ ರಿಸೀವ್ಡ್ ಎನಿ ಒನ್ ಸಿಂಗಲ್ ಇನ್ವಿಟೇಷನ್ ದಿಸ್ ವಿ ಸಿ ಆಫೀಸ್. ಅದಕ್ಕಾಗಿ ನಾನು ಭಾಳ ಬೇಜಾರದಿಂದ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಸರ್ಕಾರ ಕೂಡ ತಕ್ಷಣ ಸ್ಪೆಷಲ್ ರಿಪೋರ್ಟ್ ಕೇಳ್ಕೊತೀವಿ. ಅಲ್ಲಿ ಏನೇನು ತೊಂದರೆ ಆಗಿದೆ ಅದು ಸರಿಪಡಿಸ್ತೀವಿ ಮಾತು ಕೊಟ್ಟಿದ್ದಾರೆ ಸದನದಲ್ಲಿ. ಮತ್ತು ಮಂತ್ರಿಗಳಾದಂಥ ಸುಧಾಕರ್ ಅವರು ಕೂಡ ಒಳ್ಳೆಯ ಮಂತ್ರಿಯಾಗಿರೋದ್ರಿಂದ, ಮತ್ತು ಈಗಾಗಲೇ ನಮ್ಮ ಈ ಮೊದಲ ಸಬ್ರಾದಂತಿದ್ದರು, ಅದಕ್ಕಿಂತ ಮೊದಲು ಮತ್ತೊಬ್ಬರಿದ್ದರು, ಆಗ ಒಳ್ಳೆಯ ಕೆಲಸ ಆಗಿಲ್ಲ. ಮತ್ತು ಈ ನಮ್ಮ ಒಬ್ಬ ಉತ್ತಮವಾದಂಥ ವಾಗ್ಮಿ ಮತ್ತು ಉತ್ತಮ ಬರಹಗಾರ ಆಗಿರೋ ನಮ್ಮ ಪೋತೆಯವರು ನಿರ್ದೇಶಕರಾಗಿದ್ದಾರೆ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವರಿಂದ ಒಳ್ಳೆಯ ಕೆಲಸಗಳು ಆಗ್ತಾವೆ ಅಂಥೇಳಿ. ಅವ್ರ ಬಗ್ಗೆ ನಮಗೆ ಒಳ್ಳೆಯ ಭಾವನೆಗಳು ಅವ. ಅವ್ರ ಬಗ್ಗೆ ನನಗೆ ಈಗ ಅವರೇ ಇಲ್ಲಿ ಇರೋದ್ರಿಂದ ಸರ್ವಸಾಧಾರಣ ಎಲ್ಲ ಕಡೆ ಎಲ್ಲೆಲ್ಲಿ ಇವು ಅಧ್ಯಯನ ಪೀಠವು ಅದೇ ಕಮ್ಯುನಿಟಿಯವರಿಗೆ ಇಲ್ಲಿ ಲೆಕ್ಚರ್ ಇದ್ದಂದ್ರೆ ಯಾರಿದ್ರೆ ಅವರಿಗೆ ಮಾಡ್ತಾರೆ ನಿರ್ದೇಶಕರು ಅಂತೇಳಿ. ಅಂದರೆ ಸಮಾಜ ಬಗ್ಗೆ ಅಭಿಮಾನ ಇರ್ತದೆ ಮಾಡಲಿ ಅಂಥೇಳಿ. ಇಲ್ಲಿ ನಮ್ಮವ್ರು ಯಾರೂ ಇಲ್ಲ, ಈಗ ನಮ್ಮ ಮಂದಿ ಯಾರೂ ಇರಲ್ಲ. ಅದಕ್ಕೆ ಮತ್ತು ಒಳ್ಳೆಯ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಪೋತೆಯವರು ಅಣ್ಣವ್ರಿಗೆ ಮಾಡ್ಯಾರ. ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಅವರು ನೇತೃತ್ವದಾಗ ಮುಂದೆ ಸಭೆ ಸಮಾರಂಭ ಮಾಡಿರಿ, ಸಮಾಜದವ್ರಿಗೆ ಕರೀರಿ. 10-25 ಸಾವಿರ ಜನ ಇದ್ದರೂ ಕೂಡ ಸಿಂಗಲ್ ಒಬ್ಬೊಬ್ಬರಿಗೆ ಯಾರಿಗೆ ಇನ್ವೈಟ್ ಮಾಡಿಲ್ಲ. ಮೊನ್ನೆ 21 ತಾರೀಕು ಜಯಂತಿ ಮಾಡಿದ್ರು ಕೂಡ ಒಬ್ಬ ಸಮಾಜ ಪ್ರತಿನಿಧಿ, ನಾನು ವಿಧಾನ ಪರಿಷತ್ ಸದಸ್ಯ, ನನಗಾದರೂ ಇನ್ವೈಟ್ ಮಾಡಬೇಕಲ್ಲ ಇವರು. ಅದಕ್ಕೆ ಇದೊಂದು ಸಲ ಮೊದಲು ಬಂದೀನಿ, ಇವ್ರ ಮೇಲೆ ಕ್ರಮ ಕೈಗೊಳ್ರಿ, ಇವ್ರ ಮೇಲೆ ಕ್ರಮ ಆಗ್ಬೇಕಂತ ನಾನು ಯಾವುದೂ ಹೇಳೋಕ್ಕೆ ಹೋಗಲ್ಲ. ಮುಂದೆ ಇವ್ರು ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗಿ ಇದು ಅಧ್ಯಯನ ಪೀಠ ಅಂತ ಮಂದಿ ಕಾಣಬೇಕು. ಇದು ಸುತ್ತ ಎಲ್ಲ ಗಿಡ ಗಂಟಿ ಬೆಳೆದಿದೆ, ಅದರಿಂದ ಹುಲ್ಲು ಬೆಳೆದ್ರಿಂದ ಎಲ್ಲ ಗಿಡ. ಇಲ್ಲಿ ಅಧ್ಯಯನ ಪೀಠ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿಬೇಕು, ಮತ್ತು ಸಮಾಜಕ್ಕೆ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳು ಇಲ್ಲಿ ಆಗಬೇಕು. ಮತ್ತು ಇಲ್ಲಿ ವಚನ ಅಧ್ಯಯನ ಆಗಬೇಕು. ಒಂದೇ ಪೀಠ ಅಂತಲ್ಲ, ಸರ್ಕಾರ ಎಲ್ಲ ಸಮುದಾಯದವರಿಗೆ, ಸಮಾಜದವರಿಗೆ ಒಂದು ಏನಂತಾರೆ ಮನವೊಲಿಸ್ಲಿಕ್ಕೆ ಅಥವಾ ಓಲೈಕೆ ಮಾಡೋ ಸಲ ಒಂದೊಂದು ಅಧ್ಯಯನ ಪೀಠಗಳು ಮಾಡಿಬಿಟ್ಟು ಹಿಂದಿನೆಲ್ಲ ಯಾವ ಅಧ್ಯಯನ ಪೀಠಗಳಿಂದನೂ ಯಾವ ಸಮಾಜಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳಾಗಿದೆ. ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ಸರ್ಕಾರದವರು ಅಧ್ಯಯನ ಪೀಠ ಆಗಬೇಕು, ಸಮಾಜಕ್ಕೆ ಎಲ್ಲ ಆಯಾ ಸಮಾಜಗಳು ಜಾಗೃತಿ ಮೂಡಿಸ್ಬೇಕು.
ಇನ್ನಿತರ ಎಲ್ಲ ಕೆಲಸಗಳು ಇಲ್ಲಿ ಆಗಬೇಕು ಅಂತ ಮಾಡ್ಯಾರ. ಸರ್ಕಾರ ಮಾಡಿದ್ದು ಒಳ್ಳೆಯದೇ, ಆದರೆ ಅದರದ್ದು ರೂಪರೇಷೆಗಳೇನು, ಅದರಿಂದ ಸಮಾಜಕ್ಕೆ ಏನು ಸಂದೇಶ ಕಳಿಸ್ಕೊಂಬೋದು ಇಲ್ಲಿ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗವರಲ್ಲಿ ಈ ವಿಶ್ವವಿದ್ಯಾಲಯದವ್ರು ಮಾಡಿಲ್ಲ. ಮಾಡಿ ನೆನಗುದಿ ಬಿದ್ದೇವೆ. ಅದಕ್ಕೆ ಹೇಳ್ದನ ಅದು ಸರಿಯಾಗಿ ನಡೆಸ್ತೀರಿ, ಇದ್ರ ಮುಚ್ಚಿ ಹಾಕಿರಿ, ಅದರಿಂದ ಏನು ಪ್ರಯೋಜನ? ಅಧ್ಯಯನ ಪೀಠ ಮಾಡಿ ಅದಕ್ಕೆ ಅವ್ರಿಗೆ ಪಗಾರ ಕೊಡ್ಲಿಕ್ಕೆ ಅಧ್ಯಯನ ಪೀಠ ಬೇಕಾ? ಇದು ಒಳ್ಳೆಯ ವಾತಾವರಣ ಅಲ್ಲ. ಅದಕ್ಕೆ ಇದು ಮುಂದಾದರೂ ಸ್ವಲ್ಪ ಚುರುಕಾಗಿ ಮಾಡಿ ಇದು ಅಧ್ಯಯನ ಪೀಠ ಇದೆ, ಇಲ್ಲಿ ಈ ಜನರಿಗೆ ಒಂದು ಕಡೆ ಸೇರ್ಲಿಕ್ಕೆ ಅನುಕೂಲ ಅದ. ಇನ್ನಿತ್ತು ಈ ಅಧ್ಯಯನ ಪೀಠದ ನಾರ್ಮ್ಸ್ ಏನವ ಅದು ಬಿಟ್ಟು ಮುಂದಕ್ಕೆ ಹೋರಿ ಅಂತ ಹೇಳಲ್ಲ. ಆ ನಾರ್ಮ್ಸ್ ಪ್ರಕಾರ ನೀವು ಏನೇನು ಕೆಲಸಗಳು ಮಾಡಬೇಕು, ಯಾವ ಪ್ರಕಾರ ಆಯಾ ಸಮುದಾಯಗಳಿಗೆ ಬೆಳೆಸಬೇಕು ಅನ್ನೋ ಕೆಲಸ ನೀವು ಮಾಡಿ ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಹೇಳೀನಿ. ರಿಜಿಸ್ಟರ್ ಬಂದಿದ್ದಾರೆ ಮತ್ತು ನಿರ್ದೇಶಕರಿದ್ದಾರೆ, ಪೋತಿಯವರು ಶರಣಪ್ಪ ಅವರು ಅಂತೇಳಿ ರಿಜಿಸ್ಟರ್ ಇದ್ದಾರೆ. ಒಳ್ಳೆ ಕೆಲಸ ಮಾಡಬೇಕು. ಮತ್ತು ವಿ ಸಿ ಅವರು ಕೂಡ ಇವ್ರಿಗೆ ಸಹಕಾರ ಮಾಡಬೇಕು. ಯಾಕಂದರೆ ವಿ ಸಿ ಅವರೇ ಅಡ್ಮಿನಿಸ್ಟ್ರೇಟರ್, ವಿ ಸಿ ಅವರೇ ಸ್ಯಾಂಕ್ಷನಿಂಗ್ ಅಥಾರಿಟಿ. ಅವರು ಪ್ರತಿ ತಿಂಗಳು ಒಂದು ದಿವಸ ಹೋಗೋ ಮುಂದೆ ಬರೋ ಮುಂದೆ ದಿನ ಒಂದು ಅಧ್ಯಯನ ಪೀಠ ಭೇಟಿ ಕೊಡಬೇಕು. ಇಲ್ಲಿ ಸೌಲಭ್ಯಗಳ ಚಿಂತೆ ಮಾಡಬೇಕು. ಸರೌಂಡಿಂಗ್ ಸುಮಾರು 50-100 ಫೀಟ್ ಸುತ್ತ ಹುಲ್ಲು ಕಡ್ಡಿ ಬೆಳೆಯಾರ್ದಂಗೆ ಸ್ವಚ್ಛತೆ ಸಲುವಾಗಿ ಏನು ಖರ್ಚು ಬರ್ತದೆ ಎಲ್ಲ ಮಾಡಬೇಕು. ವಿಶ್ವವಿದ್ಯಾಲಯದಿಂದ ಖರ್ಚು ಮಾಡಬೇಕು. ಇದ್ದಿಲ್ಲ ಅಂದರೆ ಅವ್ರು ಇದರಿಂದ ಮಾಡಬೇಕು, ಇಲಾಖೆ ಖರ್ಚು ಮಾಡಬೇಕು. ಇವೆಲ್ಲ ಮಕ್ಕಳ ಆಟ ಅಲ್ಲ. 75 ಲಕ್ಷ ರೂಪಾಯಿ ಅಂದರೆ ಈಗಾಗಲೇ 7 ಕೋಟಿ ಬಿಲ್ಡಿಂಗ್ಗಳು ಇಂಥವೆಲ್ಲ 20 ವರ್ಷ ಹಿಂದೆ ಆಗಿವೆ ಇವೆಲ್ಲ. ಅದಕ್ಕಾಗಿ ಅವೆಲ್ಲ ಸರಿಯಾಗಿ ಮಾಡಬೇಕು. ಮಾಡಿದ್ರೆ ಸಂಬಂಧಪಟ್ಟ ಮಂತ್ರಿ ಕರ್ಕೊಂಬರ್ತೀನಿ, ಇಲ್ಲಿ ಸ್ಥಳದಲ್ಲೇ ಅದ್ರ ಬಗ್ಗೆ ವಿಚಾರಗಳು ಮಾಡಿ ಇಲ್ಲಿ ಏನದ ಪ್ರಾಬ್ಲಮ್ ಹೇಳಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋ ಕೆಲಸ ನಾನು ಮಾಡ್ತೀನಿ.